ರಾಜ್ಯ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ಮತದಾರರನ್ನ ಓಲೈಸಲು ನಾನಾ ಪಕ್ಷದ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರ ನಡೆಸ್ತಾ ಇದ್ದಾರೆ. ಈ ಸಲ ಅಖಾಡದಲ್ಲಿ ತುಂಬಾ ಮಂದಿ ಸಾಫ್ಟ್ವೇರ್ ಇಂಜಿನಿಯರ್ಗಳಿದ್ದಾರೆ. ಇವರ ಪೈಕಿ ಬೊಮ್ಮನಹಳ್ಳಿ ಕ್ಷೇತ್ರದ ಯೋಗೇಶ್ ದೇವರಾಜ್ ಕೂಡ ಒಬ್ಬರು. ಇವರು ಸ್ವತಂತ್ರ ಅಭ್ಯರ್ಥಿಯಾಗಿ ತಮ್ಮ ಅದೃಷ್ಟವನ್ನ ಹೊರಗೆ ಹಚ್ಚಿದ್ದಾರೆ. ಹೆಸರು ಯೋಗೇಶ್ ದೇವರಾಜ್. ವಿದ್ಯಾಭ್ಯಾಸ ಇಂಜಿನಿಯರಿಂಗ್ ಪದವಿ. ಪಕ್ಷೇತರ ಅಭ್ಯರ್ಥಿ. ಕ್ಷೇತ್ರ ಬೊಮ್ಮನಹಳ್ಳಿ. ಬೆಂಗಳೂರಿನ ಒಟ್ಟು 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡನೇ ದೊಡ್ಡ ಕ್ಷೇತ್ರ ಬೊಮ್ಮನಹಳ್ಳಿ. ಈ ಕ್ಷೇತ್ರದಲ್ಲಿ ನಾನಾ ಪಕ್ಷದ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರ ನಡೆಸಿದ್ದಾರೆ. ಇಲ್ಲೇ ಪಕ್ಷೇತರ ಅಭ್ಯರ್ಥಿಯಾಗಿ ಯೋಗೇಶ್ ದೇವರಾಜ್ ಸ್ಪರ್ಧಿಸಿದ್ದಾರೆ. ಇವರು ಮೂಲತಃ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು 30 ವರ್ಷ ಅಮೆರಿಕ ಸೇರಿದಂತೆ ಭಾರತದ ಅನೇಕ ಪ್ರತಿಷ್ಠಿತ ಕಂಪನಿಗಳಲ್ಲಿ ಕೆಲಸ ಮಾಡಿದ್ದಾರೆ. ರಾಜಕೀಯ ಸರಿ ಇಲ್ಲ ಅಂತ ಮಾತನಾಡುವ ಬದಲು ರಾಜಕೀಯಕ್ಕೆ ವಿದ್ಯಾವಂತರು ಬರಬೇಕು, ಇದರ ಒಳಹೊಕ್ಕು ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅನ್ನೋದು ಇವರ ಉದ್ದೇಶ. ಹೊರಗಡೆ ಇದ್ದು ಈ ವ್ಯವಸ್ಥೆ ಚೆನ್ನಾಗಾಗಬೇಕು ಅನ್ನೋ ಬದಲು ವ್ಯವಸ್ಥೆಯ ಭಾಗವಾಗಿ ಒಳಗೆ ಬಂದು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋ ಒಂದು ದೂರದೃಷ್ಟಿಯಿಂದ ನಾನು ಹೆಚ್ಚು ಯೋಚನೆ ಮಾಡಿದೆ. ನಾನು ಕೆಲಸಕ್ಕೆ ರಾಜೀನಾಮೆ ಮಾಡಿದೆ. ಯಾಕೆಂದರೆ 30 ವರ್ಷ ನಾನು ದುಡಿತೀನಿ ನನಗೋಸ್ಕರ. ದೇಶಕ್ಕೆ ಒಂದು 3 ವರ್ಷನಾದರೂ ಕೊಡ್ಲಿಕ್ಕಾಗಲ್ವಾ? ಚುನಾವಣೆ ಅಂದ್ರೇನೆ ಹಣ ಹೆಂಡದ ಹೊಳೆ ಎಂದುಕೊಳ್ಳುವ ಪರಿಸ್ಥಿತಿಯಲ್ಲಿ ಇವರು ಜನರ ಬಳಿಯೇ ಹಣ ಸಂಗ್ರಹಿಸಿ ಅದರಿಂದಲೇ ಪಾಂಪ್ಲೆಟ್ ಮಾಡಿಸಿ ಮತ ಪ್ರಚಾರ ಮಾಡ್ತಿದ್ದಾರೆ. ಇವರ ಜೊತೆ ಅನೇಕ ವಿದ್ಯಾವಂತ ಯುವಕರು ಸ್ವಪ್ರೇರಣೆಯಿಂದ ಮನೆ ಮನೆಗೂ ಹೋಗಿ ಮತ ಪ್ರಚಾರ ಮಾಡ್ತಿದ್ದಾರೆ. ಈಗ ಏನು ನೀವು ನೋಡ್ತಾ ಇದ್ದೀರಾ ಪಾಂಪ್ಲೆಟ್, ಇದನ್ನ ಪ್ರಿಂಟ್ ಮಾಡೋದಕ್ಕೂ ನಾವು ಜನಗಳಿಂದ ಹಣ ಸಂಗ್ರಹಿಸಿರೋದು, ನನ್ನ ಸ್ವಂತ ಹಣ ಅಲ್ಲ. ಯಾಕೆಂದ್ರೆ ನಾನು ಹಣ ಹಾಕಿ ಈಗ ಒಂದು 10 ಲಕ್ಷ ನಾನು ಈ ಚುನಾವಣೆಗೆ 10 ಲಕ್ಷ ಹಾಕಿದ್ರೆ ಮಾನವನ ಗುಣ ಅದು 10 ಪಟ್ಟು 20 ಪಟ್ಟು ಮಾಡೋದು. ಆ 20 ಪಟ್ಟು ಮಾಡೋ ಸಂದರ್ಭದಲ್ಲಿ 200 ಪಟ್ಟು 4-5 ತಲೆಮಾರಿಗೂ ಮಾಡೋ ತರ ಆಗತ್ತೆ. ನಮ್ಮ ಆಸೆ ಕನಸುಗಳು ಆಗಸದೆತ್ತರಕ್ಕೆ ಬೆಳಿಬೇಕು, ಸೂತ್ರ ಮಾತ್ರ ಸರಿಯಾದವರ ಕೈಯಲ್ಲಿರಬೇಕು ಎನ್ನುವ ಉದ್ದೇಶದಿಂದ ಯೋಗೇಶ್ ಗಾಳಿಪಟವನ್ನ ತಮ್ಮ ಗುರುತನ್ನಾಗಿಸಿಕೊಂಡಿದ್ದಾರೆ. ಮುಂದೆ ಅಧಿಕಾರ ಸಿಕ್ಕರೆ ಕ್ಷೇತ್ರದಲ್ಲಿನ ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಡುವ ಉದ್ದೇಶ ಹೊಂದಿದ್ದಾರೆ. ಅಮೃತಾ ಪಾಟೀಲ್, ಜನಶ್ರೀ ನ್ಯೂಸ್, ಬೆಂಗಳೂರು.